ಇನ್ನು ಸಚಿವ ಮಹದೇವಪ್ಪ ಕೂಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸದ್ಯಕ್ಕೆ ಎಲ್ಲವೂ ಕೂಡ ಮುಕ್ತಾಯವಾಗಿದೆ, ನಮ್ಮಲ್ಲಿ ಗೊಂದಲ ಇಲ್ಲ, ಎಲ್ಲ ಕೂಡ ಮುಗಿದಿದೆ. ಹಾಗಂತ ಬೆಂಗಳೂರಿನಲ್ಲಿ ಅವರು ಮಾತಾಡ್ತಾ ಹೇಳ್ತಾರೆ, ಸಿಎಂ ಡಿಸಿಎಂ ನಾವೆಲ್ಲ ಒಂದಾಗಿದ್ದೇವೆ ಅಂತ ಈಗಾಗಲೇ ಹೇಳಿದ್ದಾರೆ. 2028ಕ್ಕೂ ಕೂಡ ನಾವೆಲ್ಲ ಒಂದಾಗಿ ಸರ್ಕಾರವನ್ನು ತರ್ತೀವಿ ಎಂದಿದ್ದಾರೆ. ಅಲ್ಲಿಗೆ ಎಲ್ಲ ಗೊಂದಲ ಮುಗಿದ ಹಾಗೆ ತಾನೆ, ಸರ್ಕಾರದಲ್ಲಿ ಯಾವ ಅಸ್ಥಿರತೆಯೂ ಇಲ್ಲ, ಈಗೆಲ್ಲವೂ ಕೂಡ ಮುಗಿದ ಅಧ್ಯಾಯ ಅಂತ. ಎಲ್ಲವೂ ಮುಗಿದ ಅಧ್ಯಾಯ ಅಂದರೆ ಪವರ್ ಶೇರಿಂಗ್ ವಿಚಾರ ಹೇಳಿ ಯಥಾಸ್ಥಿತಿ ಮುಂದುವರಿಸ್ತಾರಾ, ಅಧಿಕಾರ ಬಿಟ್ಕೊಡ್ತಾರಾ, ಅದು ಡಿಸೈಡ್ ಆಗದೆ ಎಲ್ಲ ಮುಗಿದ ಅಧ್ಯಾಯ ಅನ್ನಕ್ಕೆ ಬರಲ್ಲ. ವಿಷಯ ಮುಗಿದೋಗಿರೋದಿಲ್ವೇನ್ರಿ? ಸಿ ಎಮ್ ಡಿ ಸಿ ಎಮ್ ಬ್ರೇಕ್ಫಾಸ್ಟ್ ಮುಟ್ಕೊಂಡು ನಾವೆಲ್ಲ ಒಂದಾಗಿದ್ದೀವಿ. 2028ಕ್ಕೂ ಒಂದಾಗಿ ನಾವು ಸರ್ಕಾರ ತರ್ತೀವಿ. ಈಗ ಗೊಂದಲ ಇಲ್ಲ, ಎಲ್ಲ ಸರಿಯಾಗಿದೆ ಅಂದಮೇಲೆ ಮುಗಿದೋಯ್ತಲ್ಲ, ಇನ್ನೇನು ಕೇಳ್ತೀವಿ? ಡೆಲ್ಲಿಗೆ ಹೋಗೋ ಪ್ರಸ್ತಾಪ ಇಲ್ವಾ? ಅದೆಲ್ಲ ಹೇಳಿದ್ಮೇಲೆ ಮುಗಿದೋಯ್ತಲ್ವಾ? ಇವತ್ತು ಕೇಂದ್ರ ಅದೆಲ್ಲ ಮುಗಿದೋಯ್ತಲ್ವಾ? ಅಲ್ಲ, ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಅವ್ರು ಕೇಳ್ಕೊಬನ್ನಿ, ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲೋ ಕೇಳಿ, ನಮ್ಗೇನು ಗೊತ್ತಾ? ಅಂತ್ಯಕತೆಗೆ ನನಗೇನು ಗೊತ್ತಿದೆ?